ಸಮೀರ್ ಅವರೇ, ಸಂತೋಷ್ ರಾವೆ ರೇಪ್ ಮಾಡಿರೋದು ಅಂತ ನನ್ನ ಹತ್ರ ಎಲ್ಲ ಎವಿಡೆನ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ ಅಂತ ಒಬ್ಬ ಕಿರಿಕ್ ಯೂಟ್ಯೂಬರ್ ಹೇಳ್ತಾನೆ. ಆ ಕಿರಿಕ್ ಯೂಟ್ಯೂಬರ್ಗೆ ನನ್ನ ಹತ್ರ ಒಂದ್ ಕ್ವಶನ್ ಇದೆ. ನಿಮ್ಗೆ ದೊಡ್ಡ ಮನೆ ಕಡೆಯಿಂದ ಆಗಿರೋದು ಫೋನ್ ಪೇನಾ, ಗೂಗಲ್ ಪೇನಾ ಅಥವಾ ಕ್ಯಾಶಾ? ಸೊ ವಿಚಾರಕ್ಕೆ ಬಂದ್ರೆ, ಒಂದ್ ಕಡೆ ಸಮೀರ್ ಅವ್ರು ಹೇಳ್ತಾರೆ ಫಿಮೋನಸಿಸ್ ಅನ್ನೋ ಒಂದು ಕಾಯಿಲೆ ಇರುತ್ತೆ ಸಂತೋಷ್ ರಾವ್ ಅವ್ರಿಗೆ. ಅವ್ರೇನಾದ್ರೂ ಅನ್ನೋದನ್ನ ಮಾಡಕ್ ಹೋದ್ರೆ ಅವ್ರಿಗೆ ಆಗುವಂತದ್ದು ನರಕ. ಬಟ್ ಈ ಕಿರಿಕ್ ಯೂಟ್ಯೂಬರ್ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಸಂತೋಷ್ ರಾವ್ ಎಂಬ ಆತನಿಗೆ ಫಿಮೋಸಿಸ್ ಅನ್ನುವ ಕಾಯಿಲೆ ಇದ್ದರೂ ಸಹಿತ ಅವನಿಗೆ ಲೈಂಗಿಕ ಕ್ರಿಯೆ ಮಾಡಲು ಸಾಧ್ಯವಿದೆ. ಸೊ ಕಿರಿಕ್ ಯೂಟ್ಯೂಬರ್ ಅವರು ಹೇಳ್ತಿರೋ ಪ್ರಕಾರ ಸಂತೋಷ್ ರಾವ್ ಅವ್ರಿಗೆ ಫಿಮೋನಿಸಿಸ್ ಅನ್ನೋ ಕಾಯಿಲೆ ಇದ್ದರೂ ಕೂಡ ಅವರು ಮಾಡೋದಕ್ ಸಾಧ್ಯ ಅಂತ. ಪ್ರಾಕ್ಟಿಕಲಿ ನೋಡೋಣ, ಅವ್ರಿಗೆ ರೋಗ ಇದೆ. ಆ ರೋಗದ ಗುಣಲಕ್ಷಣಗಳೇನು? ಅವರು ಮಾಡಕ್ಕಾಗಲ್ಲ, ಬಟ್ ಅವರು ಮಾಡಕ್ಕಾಗತ್ತೆ ಅಂತ ಇವರು ರಿಪೋರ್ಟ್ ಅಲ್ಲಿ ಕೊಡ್ತಾರೆ. ಹೇಗೆ? ಕಿರಿಕ್ ಯೂಟ್ಯೂಬರ್ ಅವರೇ, ಎವಿಡೆನ್ಸ್ ಅನ್ನೋ ಹೆಸರಲ್ಲಿ ಖಾಲಿ ಪೇಪರ್ ಗಳನ್ನ ತೋರಿಸಿ ಜನಗಳನ್ನ ಮೋಸ ಮಾಡಬೇಡಿ. ಧರ್ಮದ ಸ್ಥಳದಲ್ಲಿ, ಅಂದ್ರೆ ಧರ್ಮಸ್ಥಳದಲ್ಲಿ ಅಧರ್ಮ ಆಗಿರೋದನ್ನ ಒಬ್ಬ ವ್ಯಕ್ತಿ ಧ್ವನಿ ಎತ್ತಿದ್ದಾನೆ. ಅದನ್ನ ನೀವು ಹಿಂದೂ ಮುಸಲ್ಮಾನ್ ಅನ್ಕೊಂಡು ಬಂದು ಬೇರ್ಪಡಿಸ್ತಾ ಇದೀರ. ಆ ವ್ಯಕ್ತಿ ಧ್ವನಿ ಎತ್ತಿರೋ ವಿಚಾರ ಬಂದು ಒಂದು ಹೆಣ್ಣು ಮಗಳ ಮೇಲೆ ಆಗಿದೆ ಅಂತ. ಅಂಡ್ ಸಮೀರ್ ಅವರೇ, ನೀವ್ ಎತ್ತಿರೋ ಧ್ವನಿಗೆ ಎಲ್ಲಾ ಒಂದು ಯೂಟ್ಯೂಬರ್ ಅಥವಾ ಇನ್ಫ್ಲುಯೆನ್ಸರ್ ಎಲ್ಲಾರು ನಾವು ನಿಮ್ ಸಪೋರ್ಟ್ ಗಿದೀವಿ. ನೀವು ಧರ್ಮದ ವಿಚಾರವಾಗಿ ಒಂದು ವಿಡಿಯೋ ಮಾಡಿದೀರಾ, ಅದಕ್ಕೆ ನಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅಂಡ್ ಈ ಒಂದು ಕಿರಿಕ್ ಯೂಟ್ಯೂಬರ್ ಇದಾರಲ್ಲ, ಅವರು ಸಂತೋಷ್ ರಾವ್, ಸಮೀರ್ ಅವ್ರ ವಿರುದ್ಧ ಮಾತಾಡ್ತಾ ಇದಾರೆ. ಅವ್ರು ಮಾತಾಡೋ ಜಾಗದಲ್ಲಿ ಮಾತಾಡಿದ್ರೆ ಇಷ್ಟೊತ್ತಿಗೆ ಎಷ್ಟೋ ನ್ಯಾಯ ಸಿಗೋದು. ಮಾತಾಡೋರ್ಗೂ ಬಿಡಲ್ಲ, ಮಾತಾಡೋದು ಇಲ್ಲ. ಹ್ಯಾಟ್ಸ್ ಆಫ್ ಟು ಯು ಸಮೀರ್. ನೀವ್ ಎತ್ತಿರುವಂತ ಒಂದು ಧ್ವನಿ ಇಡೀ ಕರ್ನಾಟಕಕ್ಕೆ ತಲುಪಿದೆ. ಒಂದ್ ಹೆಣ್ಮಗುಗೆ ನ್ಯಾಯ ಸಿಗ್ಲಿ ಅಂತ ನಾವಂತೂ ಬೇಡ್ಕೊಂತಾ ಇದೀವಿ.